ಈಗ ರಾಜ್ಯದಲ್ಲಿ ಮತ್ತೆ ದಲಿತ ಮುಖ್ಯಮಂತ್ರಿ ಕೂಗು ಅನ್ನುವಂಥ ವಿಚಾರ ಇದೀಗ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ರಾಜ್ಯದಲ್ಲಿ ಮತ್ತೆ ದಲಿತ ಮುಖ್ಯಮಂತ್ರಿ ಕೂಗು, ದಲಿತ ಮುಖ್ಯಮಂತ್ರಿ ಬೇಕು ಅಂತ ದಲಿತ ಸಂಘಟನೆಗಳು ಒಂದಿಷ್ಟು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದಿ ಜಾಂಬವ ಸಮುದಾಯದಿಂದ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದಿಷ್ಟು ಮನವಿಯನ್ನ ಮಾಡಿದ್ದಾರೆ. ಜಂಬೋ ದೀಪ ಸಿದ್ದರಾಜು ಅವರ ನೇತೃತ್ವದಲ್ಲಿ ಮೊಳಗಿದಂಥ ಘೋಷಣೆ. ಸಚಿವ ಜಾರಕಿಹೊಳಿ ಅವರ ಗೃಹ ಕಚೇರಿ ಎದುರು ಒಂದು ಕಡೆ, ಮತ್ತೊಂದು ಕಡೆ ನೋಡಿ ಇವರೇ ಆಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಜಾರಕಿಹೊಳಿ ಅವರ ಬೆಂಗಳೂರಿನ ಗೃಹ ಕಚೇರಿ ಎದುರು ಘೋಷಣೆ ಕೂಗ್ತಾ ಇದ್ದಾರೆ. ದಲಿತ ಸಿಎಂ ಮಾಡುವಂತೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದಿಷ್ಟು ಒತ್ತಾಯ. ರಾಜ್ಯದ ಹಿರಿಯ ನಾಯಕರ ಹೆಸರನ್ನ ಸೂಚಿಸಿ ಒಂದು ಕಡೆ ಅವರನ್ನ ದಲಿತ ಸಂಘಟನೆಗಳು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ದಲಿತರು ಒಂದು ಕಡೆ, ದಲಿತ ಸಮುದಾಯದಿಂದಾಗಿ ಒಂದು ಕಡೆ ಸಿಎಂ ಆಗಬೇಕು ಅನ್ನುವಂಥದ್ದು. 9 ಜನ ಹಿರಿಯ ನಾಯಕರು ಒಂದು ಕಡೆ ಪರ ಇರುವಂಥ ದಲಿತ ಸಂಘಟನೆಗಳು ಒಂದು ಕಡೆ ಬ್ಯಾಟ್ ಬೀಸುವಂಥ ಕೆಲಸ ಆಗ್ತಾ ಇದೆ. ನೋಡಿ, ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ದಲಿತ ಅನ್ನುವಂಥದ್ದು ಕೂಗು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಆಗಲೇಬೇಕು ಅನ್ನುವಂಥದ್ದು. ನಮ್ಮ ಸಮುದಾಯದಿಂದಲೂ ಕೂಡ ಒಬ್ಬರು ಸಿಎಂ ಆಗಬೇಕು. ಬರೀ ವೋಟಿಂಗ್ ಮಾತ್ರ ಅಲ್ಲ, ಬರೀ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಈ ಸಮುದಾಯ ನೆನಪು ಬರುತ್ತೆ. ಆದರೆ ಈ ಸ್ಥಾನಮಾನ ಕೊಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಕೊಡಬೇಕಾಗಿರುವಂಥದ್ದು DCM ವಿಚಾರಕ್ಕೂ ಅಥವಾ CM ವಿಚಾರಕ್ಕೂ ಯಾವುದೂ ಕೂಡ ಕೊಡುವಂಥ ಲೆಕ್ಕ ಆಗ್ತಾ ಇಲ್ಲ ಅಂತ ಈಗ ದಲಿತ ಸಂಘಟನೆಗಳು ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನೋಡಿ, 9 ಜನ ಹಿರಿಯ ನಾಯಕರ ಪರ ದಲಿತ ಸಂಘಟನೆ ಇದೀಗ ಒಂದು ಕಡೆ ಬ್ಯಾಟನ್ನು ಬೀಸಿರುವಂಥದ್ದು. ಸೊ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಜಿ ಪರಮೇಶ್ವರ್ ಅವರಾಗಿರ್ಬೋದು, ಶಿವರಾಜ್ ತಂಗಡಿಗೆ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, KN ರಾಜಣ್ಣ ಅವರಾಗಿರ್ಬೋದು, ಹಾಗೆ ತಿಮ್ಮಾಪುರ್ ಅವರಾಗಿರ್ಬೋದು, ಮಹದೇವಪ್ಪನವರಾಗಿರ್ಬೋದು, KH ಮುನಿಯಪ್ಪ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಬೇಕೇ ಬೇಕು, ದಲಿತ ಮುಖ್ಯಮಂತ್ರಿ ಬೇಕು ಅಂತ ಒಂದು ಕಡೆ ಘೋಷಣೆ. 9 ಜನರ ಹಿರಿಯ ನಾಯಕರ ಪರ ದಲಿತ ಸಂಘಟನೆಗಳು ಒಂದು ಕಡೆ ಬ್ಯಾಟ್ ಬೀಸಿರುವಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಆಗಿರ್ಬೋದು, ಜಿ ಪರಮೇಶ್ವರ್ ಅವರ ಹೆಸರಾಗಿರ್ಬೋದು, ಶಿವರಾಜ್ ತಂಗಡಿಗೆ ಅವರ ಹೆಸರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರ ಹೆಸರಾಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರ ಹೆಸರಾಗಿರ್ಬೋದು, KN ರಾಜಣ್ಣ ಅವರ ಹೆಸರಾಗಿರ್ಬೋದು, ಹಾಗೆ ತಿಮ್ಮಾಪುರ ಅವರ ಹೆಸರು, ಮಹದೇವಪ್ಪ ಅವರ ಹೆಸರು, KH ಮುನಿಯಪ್ಪ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಬೇಕೇ ಬೇಕು, ದಲಿತ ಮುಖ್ಯಮಂತ್ರಿ ಬೇಕು ಅಂತ ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಘೋಷಣೆ ಒಂದು ಕಡೆ ಕೇಳಿ ಬರ್ತಾ ಇದೆ. ದಲಿತ ಸಂಘಟನೆಯಿಂದ HC ಮಹದೇವಪ್ಪ ಅವರಿಗೂ ಕೂಡ ಒಂದಿಷ್ಟು ಮನವಿಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಗಮನಿಸ್ತಾ ಇದ್ದೀರಾ, ಈ ನಾಯಕರಿಗೆ ಒಂದು ಕಡೆ CM ಸ್ಥಾನವನ್ನ ಕೊಡಿ, CM ಸ್ಥಾನ ಕೊಡಿ ಅಂತ ಒಂದು ಕಡೆ ಆಕ್ರೋಶ ಇದೀಗ ಮುಗಿಲೆತ್ತಿದೆ. ನಮಗೆ ಸಂವಿಧಾನ ಜಾರಿಯಾಗಿ 76ನೇ ವರ್ಷ ಆಗ್ತಾ ಇದೆ. ಈ ದೇಶದಲ್ಲಿ ಇದುವರೆಗೂ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಎಲ್ಲ ಆಯೋಗಳು ತೋರಿಸಿದ್ರು ಕೂಡ ನಮಗೆ ಈ ದೇಶದಲ್ಲಿ ಒಂದು ಪ್ರಮುಖವಾದ ಹುದ್ದೆ ಪ್ರಧಾನಮಂತ್ರಿ ಕೊಟ್ಟಿಲ್ಲ. ಹೋಗಲಿ, ಈ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇದುವರೆಗೂ ಸುಮಾರು 11 ಜನ ಲಿಂಗಾಯತ ಸಮುದಾಯದ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಸುಮಾರು 9 ಜನ ಒಕ್ಕಲಿಗರು ಮುಖ್ಯಮಂತ್ರಿ ಆಗಿದ್ದಾರೆ. 5 ಜನ OBC ವರ್ಗಕ್ಕೆ ಸೇರಿದಂಥವರು ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನು 2 ಬ್ರಾಹ್ಮಣರು ಮುಖ್ಯಮಂತ್ರಿ ಆಗಿದ್ದಾರೆ. ಕೆಲವರು 2-3 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಅವತ್ತಿಲ್ಲೂ ಕೂಡ ನಾವು ಕಳೆದ 30 ವರ್ಷದಲ್ಲಿ ಕೂಡ ಒಬ್ಬರನ್ನ ದಲಿತ ಸಮುದಾಯಕ್ಕೆ ಸೇರಿದ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಾನಿದ್ದೀವಿ, ಕೇಳ್ತಾನಿದ್ದೀವಿ. ಆದರೆ ಈ ನಮ್ಮ ಕೂಗು ಅವ್ರಿಗೆ ಇನ್ನೂ ಮುಟ್ಟೇ ಇಲ್ಲ. ಆದರೆ ಈಗೇನಾಗಿದೆ, ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಕೂಗು ಏನೋ ಕೇಂದ್ರದಲ್ಲಿ ಅಥವಾ ಅವರ ಕಾಂಗ್ರೆಸ್ ವಲಯದಲ್ಲಿ ಕೂಗು ಬರ್ತಾ ಇರೋದ್ರಿಂದ ಏನಾದರೂ ಅವರೇ ಮುಂದುವರೆದ್ರೆ ನಮ್ಗೆ ತೊಂದರೆ ಇಲ್ಲ, ಅಡ್ಡಿ ಇಲ್ಲ. ಯಾಕಂದರೆ ಅವರು ದಲಿತ ಪರವಾಗಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಏನಾದರೂ ನಮ್ಮ ಮುಖ್ಯಮಂತ್ರಿಯಿಂದ ಬದಲಾವಣೆ ಆಗೋದೇ ಆದರೆ ಈ ಸಾರಿ ನೋಡಿ, ಇಲ್ಲಿ ಇದಾರಲ್ಲ ನಮ್ಮಲ್ಲಿ ಸುಮಾರು 9 ಜನ ಭಾಳ ಹಿರಿಯರಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಹಿರಿಯರಂಥ KH ಮುನಿಯಪ್ಪ ಅವರಿದ್ದಾರೆ, ಸತೀಶ್ ಜಾರಕಿಹೊಳಿ ಸಾಹೇಬರಿದ್ದಾರೆ, ಮತ್ತು ಡಾಕ್ಟರ್ ಮಹದೇವಪ್ಪ ಅವರಿದ್ದಾರೆ, ಡಾಕ್ಟರ್ ಪರಮೇಶ್ವರ್ ಇದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ, ಶಿವರಾಜ್ ತಂಗಡಿ ಅವರಿದ್ದಾರೆ, KN ರಾಜಣ್ಣ ಅವರಿದ್ದಾರೆ. ಹಿಂಗಾಗಿ ಇಷ್ಟು ಜನ ಸುಮಾರು 9 ಜನ ಎಲ್ಲರೂ ಸಮರ್ಥರಿದ್ದಾರೆ. RB ತಿಮ್ಮಾಪುರ್ ಇದ್ದಾರೆ. ಇವರೆಲ್ಲರೂ ಕೂಡ
ಸಮರ್ಥರಿದ್ದಾರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಕೆಲಸ ನಿರ್ವಹಿಸೋದಕ್ಕೆ. ಅದಕ್ಕೆ ಏನಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಬದಲಾವಣೆ ಮಾಡೋದಾಗಿದ್ದರೆ ಈ ಸಾರಿ ಯಾವುದೇ ಕಾರಣಕ್ಕೆ ಆಗಲಿ ಒಬ್ಬ ದಲಿತನ ನಾವು ಇಂಥವ್ರನ್ನೇ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯ ಇಲ್ಲ. ಯಾರು ಒಬ್ಬರು ದಲಿತನ ಇದು ನಮ್ಮ ಒಂದು ಒತ್ತಾಯ, ಒಂದು ಬೇಡಿಕೆ.